ಕುಮ್ಕಿ ಆನೆಗಳನ್ನು ಕಳಿಸಲಾಗಿದೆ. ಅಲ್ಲಿ ಬೋನ್ಗಳನ್ನು ಇಟ್ಟು ಹುಲಿಗಳನ್ನು ಸೆರೆ ಹಿಡುವಂಥದ್ದು ಅಥವಾ ಹುಲಿಗಳನ್ನು ಹಿಮ್ಮೆಟ್ಟಿಸುವಂಥದ್ದಕ್ಕೆ ಏನು ಕುಮ್ಕಿ ಆನೆಗಳ ಅವಶ್ಯಕತೆ ಇದೆ, ಆನೆಗಳು ತೆಗೆದುಕೊಂಡು ಹೋಗಿ ಆ ಕಾರ್ಯಾಚರಣೆ ಬಹಳ ಸುರಕ್ಷಿತವಾಗಿ, ಅಂದರೆ ಮೊದಲನೇ ಆದ್ಯತೆ ಇವತ್ತು ಮಾನವರ ಪ್ರಾಣ ಸುರಕ್ಷತೆ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸುವಂಥದ್ದು. ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಇದರ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ರೀತಿಯ ಅನಾಹುತಗಳು ಅವಘಡಗಳು ಆಗದ ರೀತಿಯಲ್ಲಿ ಈ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಹಿರಿಯ ಅಧಿಕಾರಿಗಳ ಕಡೆಯಿಂದ ಕಟ್ಟುನಿಟ್ಟಾದ ಒಂದು ಮಾರ್ಗಸೂಚಿ ಏನಿದೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ನಮಗೆ ಇಲ್ಲಿ ಗ್ರಾಮಸ್ಥರು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮ ಇದೆ. ಈಗ ಆಲ್ರೆಡಿ ನಿನ್ನೆ ನಮ್ಮ 100 ಜನದಷ್ಟಿತ್ತು. ಸೊ ಈಗಲೂ ಬರ್ತಾ ಇದ್ದಾರೆ. ಸೊ ಆಮೇಲೆ ನಾವು ಎಕ್ಸ್ಟ್ರಾ ಫೋರ್ಸು ಈಗಂತೂ ಇನ್ನೂ ಬೇಕಾಗಿಲ್ಲ. ಬೇಕಾದರೆ ನಾವು ಡೆಫಿನೆಟ್ಲಿ ಬೇರೆ ಡಿವಿಷನ್ ಅದನ್ನೇ ಇನ್ನೂ ಪ್ಲ್ಯಾನ್ ನಾವು ಎಲ್ಲನೂ ಡಿಸ್ಕಷನ್ ಮಾಡಿ ಈಗ ಇದರಲ್ಲಿ ಏನಿದೆ ಡೆಫಿನೆಟ್ ಪ್ಲ್ಯಾನ್ಸ್ ಇರಲ್ಲ, ಆಮೇಲೆ ಸಾಂದರ್ಭಿಕವಾಗಿರ್ತದೆ. ಈಗ ನಾವು ಸೂಕ್ತ ಸ್ಥಳನ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಅದನ್ನು ಅಳವಡಿಸಿ ಹಿಡಿಲಿಕ್ಕೆ ನೋಡ್ತಾ ಇದ್ದೀವಿ. ತಲೆ ಬಿಸಿಯಾಗಿರೋದಂಥ ವಿಚಾರ, ಮರಿ ಮತ್ತು ತಾಯಿ ಎಲ್ಲ ಒಂದೇ ಸಮಕ್ಕಿರೋದ್ರಿಂದ ಹೆಂಗಿಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ 3 ಆನೆಗಳು ಬಂದ ನಂತರ ಶುಕ್ರವಾರ ದಿನ ಕೂವಿಂಗ್ನ ಸ್ಟಾರ್ಟ್ ಮಾಡಿ ಅದನ್ನು 5 ಆನೆಗಳನ್ನು ಸೆರೆ ಹಿಡಿತೀನಿ ಅಂತೇಳಿ ಅರಣ್ಯಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ. ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ 5 ಹುಲಿಗಳನ್ನು ಸೆರೆ ಹಿಡಿದು ಅದನ್ನು ಕಾಡಿಗೆ ಬಿಡಬೇಕು, ಆದಷ್ಟು ಶೀಘ್ರವಾಗಿ ಕಾಡಿಗೆ ಬಿಡಬೇಕು ಅಂತ ಅವರಲ್ಲಿ ನಾನು ಮನವಿನ ಸಲ್ಲಿಸ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಅದನ್ನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ ಮೇಲೆ ಅವರು ಅತಿ ಶೀಘ್ರದಲ್ಲಿ ಬಂದು ಅವರು ಇಡೀ ಕಾರ್ಯಾಚರಣೆ ಮಾಡೋಕ್ಕೆ ಅಂತ ಮೇಲಾಧಿಕಾರಿಗಳ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು ಈಗ ಆಲ್ರೆಡಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಹುಲಿಗಳನ್ನು ಸೆರೆ ಹಿಡಿದು ಅದರ ಜಾಗಕ್ಕೆ ಅದನ್ನು ತಲುಪಿಸಿ ನಮಗೆ ರೈತರಿಗೆ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆದಷ್ಟು ಬೇಗ ಕಾರ್ಯಾಚರಣೆ ಮಾಡಿ ಮುಗಿಸಿ ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗೋ ಥರ ಅವರು ಮಾಡಿಕೊಡ್ಬೇಕು ಅಂತ ನಾನು ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ. I would like to welcome Shobha ma'am as well. She is good. अभिनंदन करता हूँ. बताइए आप क्या करती हैं? ನಮ್ಮ ಜಾಯಿಂಟ್ ಸೆಕ್ರೆಟರಿಗಳಲ್ಲಿ ಕೇಂದ್ರದ ಲೇಬರ್ ಮಿನಿಸ್ಟ್ರಿಯ 4 ಜನ ಲೇಬರ್ ಸೆಕ್ರೆಟರಿಗಳಿಗೆ ಜಾಯಿಂಟ್ ಸೆಕ್ರೆಟರಿಗಳಿಗೆ 4 ಕೋಡ್ ಬಗ್ಗೆ ಸ್ಪೆಸಿಫಿಕೇಶನ್ ಆಗಿ ನೀವು ಇದರ ಬಗ್ಗೆನೇ ಯಾರ್ಯಾರು ಯಾವುದೋ ವೇಜ್ ಕೋಡ್ ಬಗ್ಗೆ ಬಂದ್ರೆ ಈ ಜಾಯಿಂಟ್ ಸೆಕ್ರೆಟರಿಗೆ ನೀವು ಭೇಟಿ ಮಾಡಬೇಕು. ಇದರ ಮೂಲಕ ಏನೇ ಸಮಸ್ಯೆ ಇದೆ, ಏನು ಡೌಟ್ಸ್ ಇದೆ, ಇದನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅದಕ್ಕಾಗಿ ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಬೇರೆ ಬೇರೆ ಸಂದರ್ಭದಲ್ಲಿ ಯಾರೇ ಆಫೀಸರ್ಸ್ ಬರಲಿ, ಯಾರೇ ಟ್ರೇಡ್ ಯೂನಿಯನ್ಸ್ ಬರಲಿ, ಯಾರೇ ಎಂಪ್ಲಾಯಿ ಬರಲಿ, ಯಾರೇ ಎಂಪ್ಲಾಯರ್ಸ್ ಬರಲಿ ಅಥವಾ ಯಾವುದೇ ಆರ್ಗನೈಸೇಷನ್ ಬರಲಿ, ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡುವಂಥದ್ದನ್ನು ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಮಾಡ್ತಾ ಇದ್ರು. 4 ಕೋಡ್ಗಳ ಬಗ್ಗೆ ಇದೆಲ್ಲ ಆದ ಮೇಲೆ ಕೂಡ ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಹೇಗೆ ನಾವು ಹಳೆಯ ಕೋಡ್ಗಳನ್ನ ದೇಶದಲ್ಲಿ ತೆಗಿಬೇಕು ಮತ್ತು ಯಾಕೆ ಹೊಸ ಕೋಡ್ಗಳ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ಪ್ರಯತ್ನ ಮಾಡಿದ್ವಿ. ಸಹಜವಾಗಿ ಇಷ್ಟೊಂದು ದೊಡ್ಡ ದೇಶದಲ್ಲಿ ವೆರೈಟಿ ಆಫ್ ಜನ ಇದ್ದಾರೆ, ವೆರೈಟೀಸ್ ಆಫ್ ಟ್ರೇಡ್ ಯೂನಿಯನ್ಸ್ ಇದ್ದಾರೆ, ವೆರೈಟೀಸ್ ಆಫ್ ಲೇಬರರ್ಸ್ ಇದ್ದಾರೆ. ಮತ್ತು ಇದಕ್ಕೆ ಬರುವ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನು ಮಾಡ್ತೀವಿ, ನ್ಯಾಷನಲ್ ಸೆಕ್ಯೂರಿಟಿ ಫಂಡ್ ಅನ್ನು ಮಾಡ್ತೀವಿ ಮತ್ತು ಎಲ್ಲ ರಾಜ್ಯಗಳದ್ದು ಇಂಪ್ಲಿಮೆಂಟ್ ಮಾಡಬೇಕು. 45 ಡೇಸ್ಗೆ ನಿಮ್ಮೆಲ್ಲರಿಗೂ ಸಲಹೆ ಕೊಡೋಕ್ಕೆ ನಾವು ಬಿಟ್ಟಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ 45 ಡೇಸ್ ಪಬ್ಲಿಕ್ ಕನ್ಸಲ್ಟೇಷನ್ ಇದರಲ್ಲಿ ಇದೆ. ಯು ಕ್ಯಾನ್ ಗಿವ್ ಯುವರ್ ಸಜೆಷನ್. The work of world is changing rapidly. Digital platforms, service economies, startups, contract work and gig-based environments have altered traditional definitions of employment. The new labor codes respond to this new reality by extending protections to the gig platform and unorganized workers, ensuring universal coverage of minimum wages, strengthening safety, health and working conditions, simplifying dispute resolution and offering flexibility and clear clarity to enterprises, particularly MSMEs.